ಸಹಕಾರ ಸಂಘಗಳಿಂದ ಬಲಿಷ್ಠ ರಾಷ್ಟ್ರ ನಿರ್ಮಾಣ. ಮಳವಳ್ಳಿಯ ರೈತ ಸಮುದಾಯ ಭವನದ ಆವರಣದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ಹಾಗೂ ಜಿಲ್ಲೆಯ ಉತ್ತಮ ಸಹಕಾರ ಸಂಘಗಳಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ದೈನಂದಿನ ಜೀವನದ ಕೃಷಿ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯ ನೀಡುವುದರ ಜೊತೆಗೆ ಸರ್ಕಾರದ ಸೌಲಭ್ಯವನ್ನ ಸಮರ್ಪಕವಾಗಿ ನೀಡುವಲ್ಲಿ ಸಹಕಾರ ಸಂಘಗಳು ಸಹಕಾರಿಯಾಗಿವೆ ಎಂದರು. ಸಹಕಾರಿ ಕ್ಷೇತ್ರ ಹೊಸ ಆವಿಷ್ಕಾರದೊಂದಿಗೆ ತನ್ನ ಜವಾಬ್ದಾರಿಯಲ್ಲಿ ಹೊಸ ಸಂಸ್ಥೆಗಳನ್ನು ಸ್ಥಾಪಿಸಿ ಅರ್ಥಪೂರ್ಣ ಬಲಿಷ್ಠ ರಾಷ್ಟ್ರವನ್ನ ನಿರ್ಮಾಣ ಮಾಡಲು ಶ್ರಮಿಸುತ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ಪಾದನೆಯಾಗುತ್ತಿರುವಂತಹ ನಂದಿನಿ ತುಪ್ಪ ನಮ್ಮ ರಾಜ್ಯದಲ್ಲದೆ ತಿರುಪತಿ ಸೇರಿದಂತೆ ಹೊರ ರಾಜ್ಯಗಳಲ್ಲಿಯೂ ಹೆಚ್ಚಿನ ಬೇಡಿಕೆ ಇರುವುದು ಮನ್ಮೂಲ್ ಒಕ್ಕೂಟದ ಸಾಧನೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಸಂಘ ದಾಪುಗಾಲು ಇಡುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಅದರ ಪ್ರಖ್ಯಾತಿ ಎಷ್ಟರ ಮಟ್ಟಿಗೆ ಅಂದ್ರೆ ಹೊರ ರಾಜ್ಯಗಳು ಕಳ್ಳ ಮಾಲುಗಳನ್ನ ಆ ಲೇಬಲ್ ಹಾಕಿ ತುಪ್ಪನ ತಯಾರು ಮಾಡೋ ಮಟ್ಟಕ್ಕೆ ಪ್ರಖ್ಯಾತಿ. ತಿರುಪತಿ ತಿಮ್ಮಪ್ಪ ಲಡ್ಡು ಅಷ್ಟೇ ಅಲ್ಲ, ಜನರ ಬಳಕೆಯ ಪ್ರೀತಿಯ ತುಪ್ಪ ಅಷ್ಟೇ ಅಲ್ಲ, ಇವತ್ತು ಅಕ್ರಮವಾಗಿ ಈ ಲೇಬಲ್ ಅಂಟಿಸ್ಕೊಂಡು ನಂದಿನಿ ಹೆಸರಿನಲ್ಲಿ ನಂದಿನಿ ಹೆಸರನ್ನ ಕೆಡಿಸುವಂತ ವರ್ಗದ ಸೃಷ್ಟಿಯಾಗ್ತದೆ. ಅಂದ್ರೆ ನಾವು ನಮ್ಮ ಇವತ್ತಿನ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಹೆಣ್ಮಕ್ಳೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಂತಹ ಮಂಡ್ಯ ಜಿಲ್ಲಾ ಸಹಕಾರಿ ಒಕ್ಕೂಟ ವಿಶೇಷಾಧಿಕಾರಿ ಕೆ ಅನಿತಾ ಮಾತನಾಡಿ, ಸಹಕಾರ ಸಂಘಗಳು ರೈತರ ಬದುಕಿಗೆ ಆಸರೆಯಾಗಿವೆ. ಸಹಕಾರ ಸಂಘಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಹಿವಾಟು ನಡೆಸಲು ಈಗಾಗಲೇ ಸಿದ್ಧತೆ ನಡೆಸುತ್ತಿದ್ದು, ಪ್ರತಿಯೊಬ್ಬರ ಸಹಕಾರವೂ ಇದಕ್ಕೆ ಅತ್ಯಗತ್ಯ ಎಂದು ಹೇಳಿದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಂಡ್ಯ ಜಿಲ್ಲೆಯ 21 ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರಿಗೆ ಸಹಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ, ಮನ್ಮೂಲ್ ನಿರ್ದೇಶಕರಾದ ಡಿ ಕೃಷ್ಣೇಗೌಡ, ಆರ್ಎನ್ ವಿಶ್ವಾಸ್, ಎಂಡಿಸಿಸಿ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕಿ ಆರ್ಜೆ ರೂಪಾಶ್ರೀ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಕರ್ನಾಟಕ ನ್ಯೂಸ್, ಮಳವಳ್ಳಿ.